ಇಂದು ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಹನುಮಾನ ಜಯಂತಿ ಆಚರಣೆ. ಗ್ಯಾರಂಟಿ ಕೆಲಸ ಮಾಡುವ ಕೋರಂಟಿ ಹನುಮ ಮಂದಿರದಲ್ಲಿ ಜನಸಾಗರ. ಕಲಬುರಗಿಯ ಲಾಹೋಟಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ 11,000 ಸುಂದರಕಾಂಡ ಹವನ. ಖ್ಯಾತ ಉದ್ಯಮಿ ಶ್ರೀಕಾಂತ್ ಲಾಹೋಟಿ ಅವರಿಂದ ಹನುಮ ಜಯಂತಿ ಅಂಗವಾಗಿ ಆಯೋಜನೆ. ಕಲಬುರಗಿಯ ಹೊರವಲಯದಲ್ಲಿರುವ ಸುಲ್ತಾನ್ಪುರ್ ಕೆಎಸ್ಆರ್ಪಿ ಆರ್ಮಿ ಪಡೆಯ ಕ್ವಾರ್ಟರ್ಸ್ಗಳು. ಯುವಕರ ತಂಡದಿಂದ ದಕ್ಷಿಣಮುಖಿ ಹನುಮಾನ ಮಂದಿರದಲ್ಲಿ ಜಯಂತಿ ಆಚರಣೆ. ಕಲಬುರಗಿ ಮಹಾನಗರದ ಚಂದನಕೇರ ಬಡಾವಣೆಯಲ್ಲಿರುವ ಹನುಮಾನ ಮಂದಿರ. ಹನುಮಾನ ಜಯಂತಿ ಅಂಗವಾಗಿ ನಾನಾ ಪೂಜಾ ಕಾರ್ಯಕ್ರಮಗಳ ಆಯೋಜನೆ. ಕಲಬುರಗಿಯ ಆದರ್ಶ ನಗರದಲ್ಲಿರುವ ಆದರ್ಶ ಮಹಿಳಾ ಮಂಡಳಿ. ಫೇಸ್ 2ರ ಉದ್ಯಾನವನದಲ್ಲಿ ಹನುಮನ ಮೂರ್ತಿಯ ಪ್ರತಿಷ್ಠಾಪನೆ. ಹಲವಾರು ವರ್ಷಗಳಷ್ಟು ಹಳೆಯದಾಗಿರುವ ಶಾಂತಿನಗರ ಹನುಮಾನ ಮಂದಿರ. ಹನುಮಾನ ಜಯಂತಿ ಅಂಗವಾಗಿ ಮಹಿಳೆಯರಿಂದ ನೆರವೇರಿದ ತೊಟ್ಟಿಲು ಕಾರ್ಯಕ್ರಮ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರಿಗೆಲ್ಲ ಹನುಮಾನ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಹನುಮಾನ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಕಲಬುರಗಿ ನಗರದಲ್ಲಿ ಗ್ಯಾರಂಟಿ ಕೆಲಸ ಮಾಡಿಕೊಡುವ ಹನುಮ ಅಂತಾನೆ ಖ್ಯಾತಿಯಾಗಿರುವ ಕೋರಂಟಿ ಹನುಮಾನ ಮಂದಿರದಲ್ಲಿ ಜನಸಾಗರವೇ ಹರಿದು ಬರುತ್ತಿದೆ. ಹೈದರಾಬಾದ್ ಕರ್ನಾಟಕ ಭಾಗದ ಅತಿ ಎತ್ತರದ ಹನುಮನ ವಿಗ್ರಹ. ಸ್ವರ್ಣಮಯ ಬಣ್ಣವನ್ನ ಹೊತ್ತಿರುವ ದೇವಸ್ಥಾನದ ಶಿಖರ. ಸಾಲು ಸಾಲಾಗಿ ದರ್ಶನಕ್ಕಾಗಿ ಸರದಿಯಲ್ಲಿ ನಿಂತಿರುವ ಭಕ್ತರು. ತೊಟ್ಟಿಲಲ್ಲಿ ಮಲಗಿ ಉಯ್ಯಾಲೆಯಾಡುತ್ತಿರುವ ಪುಟ್ಟ ಹನುಮ. ನಾನಾ ಪುಷ್ಪಗಳಿಂದ ಅಲಂಕೃತವಾಗಿರುವ ಉತ್ಸವ ಮೂರ್ತಿ. ದೇವರ ಆರತಿಯನ್ನ ಪಡೆಯಲು ಹಾತೊರೆಯುತ್ತಿರುವ ಭಕ್ತರು. ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮನ ವಿಗ್ರಹಗಳು. ಬಂದ ಭಕ್ತರ ಕಷ್ಟಗಳನ್ನ ಕಳೆಯುತ್ತಿರುವ ಗರ್ಭಗೃಹದಲ್ಲಿನ ಕೋರಂಟಿ ಹನುಮನ ಮೂರ್ತಿ. ಹೌದು, ಇಂತಹ ಭಕ್ತಿಮಯ ವಾತಾವರಣದ ದೃಶ್ಯಗಳು ಕಂಡುಬರುತ್ತಿರುವುದು ಕಲಬುರಗಿ ನಗರದ ಖ್ಯಾತ ದೇವಸ್ಥಾನವಾಗಿರುವ ಕೋರಂಟಿ ಹನುಮನ ದೇವಸ್ಥಾನದ ಆವರಣದಲ್ಲಿ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶತೆಯ ಲೋಕ ಉಜಾಗರ, ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ, ಕಾಂಚನ ಭರಣ ಬಿರಾಜ ಶುಭೇಶ, ಕಾನನ ಕುಂಡಲ ಕುಂಚಿತ ಕೇಶ, ಹತ ವಜ್ರ ಔಧ್ವಜ ಬಿರಜೈ, ಕಾಂಧೆ ಮುಂದೆ ಜನೇವುಚಾಯ್. ಹನುಮಾನ ಜಯಂತಿ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರೆ, ಹನುಮಂತ ಇವತ್ತು ಹುಟ್ಟಿದ ದಿನ ಅದ. ಅವನು ಈಗ ಭಕ್ತಾದಿಗಳು ಏನು ಮಾಡ್ತಾರಪ್ಪ ಅಂದ್ರೆ, ಶನಿ ಸಂಕಷ್ಟ ಮೋಚನಗಳನ್ನು ದೂರ ಮಾಡಲಿ ಹನುಮಂತ ಅನ್ನೋ ಒಂದು ಇದರಿಂದ ಭಕ್ತಾದಿಗಳು ಬಂದು ದರ್ಶನ ತಗೋತಾರೆ ಹನುಮಂತನ. ಇವತ್ತು ಹನುಮಾನ ಹುಟ್ಟಿದ ದಿವಸ ಅದರ ನಿಮಿತ್ತವಾಗಿ ಹನುಮಾನ್ ಜಯಂತಿ ಅಂತಾರೆ. ಇವತ್ತು ಬೆಳಿಗ್ಗೆಯಿಂದ ಹನುಮಂತನನ್ನು ಬೆಳಿಗ್ಗೆ ತೊಟ್ಟಲಲ್ಲಿ 5:30-6 ಗಂಟೆ ತೊಟ್ಟಲಲ್ಲಿ ಹಾಕುವ ಕಾರ್ಯಕ್ರಮ ಇಡುತ್ತೆ. ಮತ್ತು ಇವತ್ತು ಶನಿ ದೂರ ಆಗಲೆಂದು ಹನುಮಂತನ ದರ್ಶನಕ್ಕೆ
ಭಕ್ತಾದಿಗಳು ಬರುತ್ತಾರೆ. ಇವತ್ತು ಹನುಮಂತ ಜಯಂತಿ ನಿಮಿತ್ತವಾಗಿ ಸಾಯಂಕಾಲ ಇಲ್ಲಿ ತೇರಿನ ಕೋರಂಟಿ ಹನುಮಾನದಲ್ಲಿ ಸಾಯಂಕಾಲ 6 ಗಂಟೆ ತೇರು ಉತ್ಸವವಾಗುತ್ತದೆ. ಈ ಎಲ್ಲ ಹನುಮಾನ ಜಯಂತಿ ನಿಮಿತ್ತವಾಗಿ ನಾಡಿನ ಜನತೆಗೆ ಶುಭಾಶಯವನ್ನು ಕೋರುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮನ ಜಯಂತಿಯ ಅಂಗವಾಗಿ ಇಲ್ಲಿ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಅಭಿಷೇಕಗಳ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು. ಇದೇ ವೇಳೆ ಗರ್ಭಗೃಹದಲ್ಲಿನ ಕೋರಂಟಿ ಹನುಮನಿಗೆ ವೀಳ್ಯದೆಲೆಯ ಅಲಂಕಾರ ಮತ್ತು ವಿಶೇಷ ವಸ್ತ್ರಾಲಂಕಾರವನ್ನ ನೆರವೇರಿಸಲಾಯಿತು. ಸಾವಿರಾರು ಜನ ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸಿ ಕೋರಂಟಿ ಹನುಮನ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಅದೇ ರೀತಿ ಸಂಜೆ ರಥೋತ್ಸವವು ಕೂಡ ಶ್ರದ್ಧಾ ಭಕ್ತಿಗಳಿಂದ ಸಾವಿರಾರು ಜನ ಭಕ್ತರ ಜಯಘೋಷದ ಮಧ್ಯೆ ಸಾಂಗೋಪವಾಗಿ ನೆರವೇರಿತು. ಹಾಗಾದ್ರೆ ನೀವು ಕೂಡ ಕೋರಂಟಿ ಹನುಮನ ದರ್ಶನವನ್ನ ಪಡೆದು ನಿಮ್ಮ ಕೆಲಸವನ್ನ ಗ್ಯಾರಂಟಿ ಮಾಡಿಕೊಳ್ಳಿ. ಶೇಖ್ ಬಾಬಾ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿ ನಗರದ ಖ್ಯಾತ ಉದ್ಯಮಿಗಳಾದ ಶ್ರೀಕಾಂತ್ ಲಾಹೋಟಿ ಅವರು ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದ ಆವರಣದಲ್ಲಿರುವ ಲಾಹೋಟಿ ಕಲ್ಯಾಣ ಮಂಟಪದ ಆವರಣದಲ್ಲಿ 11,000 ಸುಂದರಕಾಂಡ ಹವನವನ್ನ ನೆರವೇರಿಸಿದರು. ಕಲಬುರಗಿ ಮಹಾನಗರದ ಖ್ಯಾತ ಉದ್ಯಮಿಗಳಾದ ಶ್ರೀಕಾಂತ್ ಲಾಹೋಟಿಯವರು ಇಂದು ಹನುಮಾನ ಜಯಂತಿಯ ಅಂಗವಾಗಿ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿರುವ ಲಾಹೋಟಿ ಕಲ್ಯಾಣ ಮಂಟಪದ ಆವರಣದಲ್ಲಿ 11,000 ಸುಂದರಕಾಂಡ ಹವನವನ್ನ ನೆರವೇರಿಸಿದರು. ನಮ್ಮ ಜಾಗೃತಿ ಸಂಖ್ಯೆ
प्रिय सकल शक्ति सहित हम इमाम पूजा चित्रपालाय नम से जाइए। ಉತ್ತರ ಪ್ರದೇಶದ ಬೃಂದಾವನದಿಂದ ಆಗಮಿಸಿದ ಪಂಡಿತ್ ಜಗವೀರದಾಸ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಈ ವಿಶೇಷ ಹವನವನ್ನ ನೆರವೇರಿಸಲಾಯಿತು. हमारे जीवन के अंदर ये भी बड़ी महत्व है, यज्ञ की महत्वता है। यज्ञ तो साक्षात नारायण है, यज्ञ पुरुष भगवान है, यज्ञ तो करना ही चाहिए। जो यज्ञ करता है उसको परिपूर्ण फल की प्राप्ति होती है, संपूर्ण मनोकामना पूर्ण होती है। आज हमारे सेठ जी लाहौटी परिवार से है, विकास लाहौटी, इन्होंने यज्ञ करवाया है हनुमान जयंती के उपलक्ष्य में। हनुमान जयंती के आज बड़ा सुंदर मुहूर्त दिन है, पूर्ण तिथि है। हनुमान जी के उत्सव में उन्होंने सुंदरकांड का 11,000 सुंदरकांड का हवन कराया है। इसलिए उनको मनोकामना पूर्ण हो। यज्ञ पुरुष तो साक्षात भगवान है, इसलिए यज्ञ को भगवान रूप नारायण रूप माना गया है, इसलिए यज्ञ तो करना ही चाहिए। यज्ञ पुरुष साक्षात भगवान है।
ಈ ಸಂದರ್ಭದಲ್ಲಿ ಶ್ರೀಕಾಂತ್ ಲಾಹೋಟಿ, ಉಷಾ ಲಾಹೋಟಿ, ಬಿಜಿ ಜವಳಿ, ನಿತಿನ್ ಜವಳಿ, ಅರುಣಕುಮಾರ್ ಪಾಟೀಲ್ ಸೇರಿದಂತೆ ಲಾಹೋಟಿ ಪರಿವಾರದ ಹಲವಾರು ಜನ ಆಪ್ತೇಷ್ಟ ಬಂಧು ಮಿತ್ರರು ಉಪಸ್ಥಿತರಿದ್ದು ಹನುಮನ ಕೃಪೆಗೆ ಪಾತ್ರರಾದರು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ಹೋಮ ಹವನದ ದೃಶ್ಯ ಹಳೆ ಕಾಲದ ಋಷಿಮುನಿಗಳ ಆಶ್ರಮದ ನೆನಪನ್ನ ಮಾಡಿದ್ದಂತೂ ನಿಜ. ಸುದ್ದಿ ಸಮಯ ಕಲಬುರಗಿ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಸುಲ್ತಾನ್ಪುರ್ ಕೆಎಸ್ಆರ್ಪಿ 6ನೇ ಪಡೆಯ ಕ್ವಾರ್ಟರ್ಸ್ನ ಆವರಣದಲ್ಲಿರುವ ದಕ್ಷಿಣಮುಖಿ ಹನುಮಾನ ಮಂದಿರದಲ್ಲಿ ಯುವಕರ ತಂಡ ಅದ್ದೂರಿಯಾಗಿ ಹನುಮಾನ ಜಯಂತಿಯನ್ನು ಆಚರಿಸಿತು. ಕಲಬುರಗಿ ನಗರದ ಹೊರವಲಯದಲ್ಲಿರುವ ತಾಜ್ ಸುಲ್ತಾನ್ಪುರದ ಕೆಎಸ್ಆರ್ಪಿ 6ನೇ ಪಡೆ ಪೊಲೀಸ್ ಕ್ವಾರ್ಟರ್ಸ್ನ ಆವರಣದಲ್ಲಿರುವ ದಕ್ಷಿಣಮುಖಿ ಹನುಮಾನ ಮಂದಿರದಲ್ಲಿ ಯುವಕರ ತಂಡ ಹನುಮಾನ ಜಯಂತಿಯ ಅಂಗವಾಗಿ ಬೆಳಗಿನ ಜಾವದಿಂದ ರುದ್ರಾಭಿಷೇಕ, ಪಲ್ಲಕ್ಕಿ ಉತ್ಸವ ಮತ್ತು ತೊಟ್ಟಿಲ ಕಾರ್ಯಕ್ರಮವನ್ನ ಶ್ರದ್ಧಾ ಭಕ್ತಿಗಳಿಂದ ಮತ್ತು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಭಾಳ ಭರ್ಜರಿನಿಂದ ಜಯಂತಿ ಮಾಡಿದ್ದೇವೆ. ನಾವು KSRP ತಾಜ್ ಸುಲ್ತಾನ್ಪುರದಲ್ಲಿ 6ನೇ ಬಟಾಲಿಯನ್ನಲ್ಲಿ ಈ ಉತ್ಸವ ಮಾಡ್ತೇವೆ. ಪಲ್ಲಕ್ಕಿ, ನಂದಿಕೋಲು ಅವು ಎಲ್ಲ ಕ್ವಾರ್ಟರ್ಸ್ದಲ್ಲಿ ರೌಂಡ್ ಹೊಡೆದು ಮೆರವಣಿಗೆ ಮಾಡಿ ಕಿಶಿಂದ ಬರ್ತೇವೆ. ಬಂದು ಕಿಶಿಂದ ಮುತ್ತೈದೆಯವರಿಗೆ ಉಣಿಸ್ತೇವೆ. ತೊಟ್ಲಾಗ ಹನುಮಂತೇವ್ರಿಗೆ ತೊಟ್ಲಾಗ ಹಾಕಿ ಮುತ್ತೈದೆಯವರು ಹಾಡು ಹಾಡಿ ಆಮೇಲೆ ಇದು ಊಟ ಅದು ಮಾಡಿಸ್ತೇವೆ. ಎಲ್ಲ ವರ್ಷ ನಮ್ಮ KSRP ಸಿಬ್ಬಂದಿಯವರೆಲ್ಲ ಎಲ್ಲರೂ ನಮ್ಗೆ ಸಹಕರಿಸಿದಂಥ ಎಲ್ಲರೂ ಎಲ್ಲರೂ ನಾವು ಭಾಗವಹಿಸಿ ಇದೊಂದು ಇದು ಮಾಡ್ತೇವೆ. 1993ರಿಂದ ಸತತವಾಗಿ ಇಲ್ಲಿ ಪ್ರತಿ ವರ್ಷ ಯುವಕರ ತಂಡ ಸೇರಿ ಹನುಮಾನ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸುವ ವಾಡಿಕೆಯನ್ನ ಅನುಸರಿಸುತ್ತಾ ಬರುತ್ತಿರುವುದು ನಿಜಕ್ಕೂ ಪ್ರಶಂಸನೀಯ. 1993ರಲ್ಲಿ ಈ ದೇವಸ್ಥಾನವನ್ನು ಪ್ರಾರಂಭಿಸಿ ಅವತ್ತಿನ ದಿನ ಹನುಮಾನ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ 1993ರಿಂದ ಇಲ್ಲಿವರೆಗೂ ವಿಜೃಂಭಣೆಯಿಂದ ಈ ಹನುಮಾನ್ ಜಯಂತಿ ಪ್ರತಿ ವರ್ಷ ಸಾಕೊಂಡು ಬರ್ತಾ ಇದೆ. ಎಲ್ಲ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಾಗಿರ್ಬೋದು ಅಥವಾ ಇನ್ನುಳಿದ ಸದ್ಭಕ್ತರಾಗಿರ್ಬೋದು ಎಲ್ಲರೂ ನಿವಾಸಿಗಳೆಲ್ಲರೂ ಸೇರಿ ಒಟ್ಟಿಗೆ ಈ ತನು ಮನ ಧನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಮೇಲೆ ಇಲ್ಲಿ ಪ್ರತಿ ವರ್ಷ ಏನಾಗ್ತದೆ ಅಂತಂದರೆ ಈ ಹನುಮಾನ್ ಜಯಂತಿದಂದು ಹನುಮಾನ ನಾಮಕರಣ ಮಾಡಿ ಅಲ್ಲಿರ್ತಕ್ಕಂಥ ತೊಟ್ಲಲ್ಲಿರ್ತಕ್ಕಂಥ ಮೂರ್ತಿಯನ್ನು ತಗೊಂಡು ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಈ ಕ್ವಾರ್ಟರ್ಸಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದು ಮತ್ತು ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಕೂಡ ಹಮ್ಮಿಕೊಂಡಿದ್ದು ವ್ಯವಸ್ಥೆ ಇದ್ದು ಎಲ್ಲರೂ ಆ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿ ದೇವಸ್ಥಾನದಲ್ಲಿ ಏನಂತಂದ್ರೆ ಇದೊಂದು ಪವಾಡವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಎಲ್ಲರಿಗೂ ಅವರ ಹರಕೆಗಳನ್ನು ಎಲ್ಲ ಈಡೇರಿಸಿರ್ತಕ್ಕಂಥ ಈ ದಕ್ಷಿಣಮುಖಿ ಹನುಮಾನ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಯಶಸ್ವಿಯಾಗಿ ಅವರೆಲ್ಲರೂ ಇವತ್ತಿನ ದಿನ ಆ ದೇವರು ನೆನೆಸ್ತಾ ಇದ್ದಾರೆ. ಆಮೇಲೆ ಆ ದೇವರಿಗೆ ಬೇಡ್ಕೊಂಡಿರ್ತಕ್ಕಂಥದ್ದೆಲ್ಲ ಪೂರೈಕೆ ಆಶೆಯನ್ನು ಎಲ್ಲ ಪೂರೈಕೆ ಮಾಡಿದ್ದಾನೆ ಅಂತಂತೇಳಿ ನಾವು ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ.
ಬಸವರಾಜ್ ಎಸ್ ದಂಡಿ ಅಂತ. ಈ ಹನುಮಾನ ಜಯಂತಿಯ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಜಗನ್ನಾಥ್ ಸ್ವಾಮಿ, ಹನುಮಾನ ಜಯಂತಿ ಉತ್ಸವದ ಮುಖ್ಯಸ್ಥರಾದ SB ಚಿನ್ಗುಂಡಿ, ಆನಂದ್ ಸೂರ್ಯವಂಶಿ, ಕರಿಯಪ್ಪ ಪೂಜಾರಿ, ಭೂರಡ್ಡಿ, ವಿಜಯಕುಮಾರ್ ಮುಕ್ಕಣ್ಣ ಮತ್ತು ಸಂಜಯ್ ಕಾತ್ರಾಳ್ ಸೇರಿದಂತೆ ಇತರೆ ಅನೇಕ ಜನ ಯುವಕರು ಭಾಗವಹಿಸಿದ್ದರು. ಸುರೇಶ್ ಚಿನ್ಗುಂಡಿ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿ ಮಹಾನಗರದ ಚಂದನಕೆರೆ ಬಡಾವಣೆಯಲ್ಲಿರುವ ಹನುಮಾನ ಮಂದಿರದಲ್ಲಿ ಹನುಮಾನ ಜಯಂತಿಯ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಒಂದು ಕಡೆ ನಾನಾ ವಿಧದ ರಂಗುಗಳನ್ನ ಬಳಸಿ ಸುಂದರವಾಗಿ ಬಿಡಿಸಲಾಗಿರುವ ರಂಗೋಲಿಯ ದೃಶ್ಯ, ಮತ್ತೊಂದೆಡೆ ವಿಸ್ಮಯಕಾರಿ ರೀತಿಯಲ್ಲಿ ಅಲ್ಲಾಡುವ ಕಲ್ಲಿನ ದೀಪಸ್ತಂಭ, ಮತ್ತೊಂದೆಡೆ ಶ್ರೀರಾಮ ಅಂತ ಎಕ್ಕೆ ಎಲೆಗಳ ಮೇಲೆ ಬರೆದು ಮಾಲಾರ್ಪಣೆ ಮಾಡಿರುವ ದೃಶ್ಯ, ಮಗದೊಂದೆಡೆ ತೀರ್ಥವನ್ನ ಪಡೆಯಲು ಮುಗಿಬೀಳುತ್ತಿರುವ ಭಕ್ತಜನ, ಇವೆಲ್ಲದಕ್ಕೂ ಹೊರತಾಗಿ ಮಹಾಪ್ರಸಾದವನ್ನ ಸವಿಯಲು ಕಾತುರದಿಂದ ಸರದಿಯಲ್ಲಿ ನಿಂತಿರುವ ಜನಸಮೂಹ, ಹೌದು, ಇವೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಚಂದನಕೆರೆ ಬಡಾವಣೆಯಲ್ಲಿರುವ ಹನುಮಾನ ಮಂದಿರದ ಆವರಣದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಹನುಮಾನ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ನೂರಾರು ಜನ ಭಕ್ತಾದಿಗಳು ಶ್ರದ್ಧಾ ಭಕ್ತಿ ಮತ್ತು ಉತ್ಸಾಹದಿಂದ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಕಲಬುರಗಿ ಮಹಾನಗರದ ಆದರ್ಶ ನಗರ ಬಡಾವಣೆಯಲ್ಲಿರುವ ಫೇಸ್ 2ರ ಉದ್ಯಾನವನದಲ್ಲಿ ಇಂದು ಆದರ್ಶ ನಗರ ಮಹಿಳಾ ಮಂಡಳಿಯ ವತಿಯಿಂದ ನೂತನ ಹನುಮನ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಮಹಾನಗರದ ಆದರ್ಶ ನಗರ ಬಡಾವಣೆಯ 2ನೇ ಫೇಸ್ ನಲ್ಲಿರುವ ಸಾರ್ವಜನಿಕ ಉದ್ಯಾನವನವು ಈ ಮುಂಚೆ ಅವ್ಯವಸ್ಥೆಯ ಆಗರವಾಗಿದ್ದು ಕಸದ ರಾಶಿಯಿಂದಲೇ ತುಂಬಿರುತ್ತಿತ್ತು. ಇದನ್ನ ಕಂಡ ಆದರ್ಶ ನಗರದ ಮಹಿಳೆಯರು ಆದರ್ಶ ಮಹಿಳಾ ಮಂಡಳಿಯ ಹೆಸರಿನಲ್ಲಿ ಒಂದು ಮಂಡಳಿಯನ್ನ ಸ್ಥಾಪಿಸಿ ಅದರ ಸದಸ್ಯರೆಲ್ಲರೂ ಕೂಡಿ ಈ ಒಂದು ಉದ್ಯಾನವನವನ್ನ ಸ್ವಚ್ಛವಾಗಿಡುವ ಉದ್ದೇಶದಿಂದ ಇಂದು ಹನುಮಾನ ಜಯಂತಿಯ ಅಂಗವಾಗಿ ನೂತನ ಹನುಮನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಜ್ಯೋತಿ ಎಸ್ ಬಿರಾದಾರ್ ಸೇರಿದಂತೆ ಇತರೆ ಅನೇಕ ಜನ ಮಹಿಳೆಯರು ನೂತನ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿದರು. ನಂದ ಜ್ಯೋತಿ ಬೆಳಗುವೆನೋ ಎಂದು ನಂದದ ಭಕ್ತಿಯ ನಂದ ಜ್ಯೋತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ಮಂಗಳದಾರುತಿ ಬೆಳಗುವೆನೋ, ಮಂಗಳದಾರುತಿ ಬೆಳಗುವೆನೋ, ಜಯ ಜಯವೆಂದು ಬಲ ಭೀಮನಿಗೆ ಆರುತಿ ಬೆಳಗುವೆನೋ. ಜಾತಾಯ ವಿಶ್ವಾದಿ ಬೀಜಾಯ ವಿಶ್ವೇಶ ಜಾತಾಯ ವಿಶ್ವಾದಿ ಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಾಲಾಯ ಮಂಗಲಂ.
ಚರವೃಂದ ವಂದ್ಯಾಯ ಮಂಗಲಂ ವರಚರನೀತಿ ಬೋಧಾಯ ಮಂಗಲಂ ರಾಜಾಯ ಗುರುರೂಪಧಾರಾಯ ಗುರುರಾಜಿರಾಜಾಯ ಪರಿಪೂತ ದೇಹಾಯ ಮಂಗಲಂ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ತಾನೇ ಕೈ ಸೇರುವುದು ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿದ ಲಿಂಗಕ್ಕೆ ಮನವೊಪ್ಪಿಗಳಗೇರಿ ಕೊಟ್ಟಾನು ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನಿಸಲು ಶಿವನೆಂದು ನಾವು ಆದರ್ಶ ನಗರ ಸೆಕೆಂಡ್ ಫೇಸ್ನ ನಿವಾಸಿಗಳು. ಇಲ್ಲಿ ನಮ್ಮ ಗಾರ್ಡನ್ನಲ್ಲಿ ಹನುಮಾನ್ ಇರಲಿಲ್ಲ, ಆದ್ರಿಂದ ನಾವು ಇಲ್ಲಿ ಗಾರ್ಡನ್ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗೋ ಸಲುವಾಗಿ, ಆಮೇಲೆ ನಮ್ಗೆಲ್ಲರಿಗೂ ಹನುಮಾನ್ ಅವಶ್ಯಕತೆ ಇದ್ದಿದ್ದರಿಂದ ಇಲ್ಲಿ ಹನುಮಾನ್ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ಇವತ್ತು ಹನುಮಾನ್ ಜಯಂತಿ, ಆದ್ರಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಆದರ್ಶ ನಗರ ಸೆಕೆಂಡ್ ಫೇಸ್ ವತಿಯಿಂದ ನಾನು ಶಾರದಾ ಮಾತಾಡ್ತಾ ಇದ್ದೀನಿ. ಮೂರ್ತಿ ಸ್ಥಾಪನೆ ಮಾಡಿ ಅಭಿಷೇಕ ಅದೆಲ್ಲ ಆಯ್ತು. ಈ ಕಾಲನಿ ಒಳಗೆ ಯಾವುದು ಗಾರ್ಡನ್ ಅಲ್ಲಿ ಯಾವ್ದು ಗುಡಿ ಇರಲಿಲ್ಲ, ಗಾರ್ಡನ್ ತುಂಬೆಲ್ಲ ಹೊಲಸು ತುಂಬಿ ಬಿಟ್ಟಿದ್ರು. ಆದ್ರಿಂದ ನಾವೇನ್ ಮಾಡಿದ್ವಿ, ಹೋದ್ರೆ ಬೇರೆ ಕಡೆ ಹೋಗ್ಬೇಕಿತ್ತು. ಫಸ್ಟ್ ಫೇಸ್ ಥರ್ಡ್ ಫೇಸ್ ಬೇರೆ ಆ ಕಡೆ ದೂರ ಹೋಗೋದಿತ್ತು. ಆಮೇಲೆ ನಾವು ಇಲ್ಲಿ ಏನೇ ಕಾರಣ ಮಾಡಿದ್ರು ನಮ್ಗೆ ಇಲ್ಲಿ ಏನೂ ಇರಲಿಲ್ಲ, ಅನುಕೂಲ ಇದ್ದಿದ್ದಿಲ್ಲ. ಗಾರ್ಡನ್ ತುಂಬೆಲ್ಲ ಬರೀ ಹೊಲಸು. ಆದ್ರಿಂದ ನಾವು ಎಲ್ಲ ಲೇಡೀಸ್ ಮಹಿಳಾ ಮಂಡಲ ಮಾಡಿಕೊಂಡು ಆದರ್ಶ ಮಹಿಳಾ ಮಂಡಲ ಅಂತ ಹೆಸರು ಇಟ್ಕೊಂಡು ಅದರಿಂದ ಎಲ್ಲರೂ ಮುಂದುವರೆದು ಇದನ್ನ ಸ್ವಚ್ಛತೆ ಮಾಡಿಸಿ ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ನಾವು ಇದನ್ನ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ಸೆಕೆಂಡ್ ಫೇಸ್ ನಲ್ಲಿ ನಾವು ಹನುಮಾನ್ ದೇವರನ್ನು ಕೂಡಿಸಿದ್ದೇವೆ ಇವತ್ತು ಮುಂಜಾನೆ. ಯಾಕಂದ್ರೆ ಇವತ್ತು ಹನುಮಾನ್ ಜಯಂತಿ ಆಯ್ತು. ಬೆಳಗ್ಗೆ 6 ಹಿಡ್ಕೊಂಡು ಪೂಜಾ ಸ್ಟಾರ್ಟ್ ಆಗಿ ಈಗ ಪೂಜಾ ಮುಗಿದಿದೆ ಆಯ್ತು. ಇಲ್ಲಿ ಕಾಲನಿದಾಗ ಎಲ್ಲ ಈ ಗಾರ್ಡನ್ದಾಗ ಅನ್ಕರ್ ಎಲ್ಲರೂ ಕಸ ಹಾಕೋದು, ಮೊಸರು ಚೆಲ್ಲೋದು ಎಲ್ಲ ಮಾಡಕತ್ತಿರೋ. ಅದಕ್ಕೆ ಇದೊಂದು ಮಾಡೋದು ಏನಾರ ಒಂದು ಚಲೋ ಕೆಲಸ ಮಾಡ್ತೀವಲ್ಲ ಅಂತಂದು ಇದು ಇವತ್ತು ಮಹಿಳೆಯರೆಲ್ಲರೂ ಕೂಡ ಅನ್ಕರ್ ಇವತ್ತು ಮಾಡಿ ಮಾಡಿವಿ. ಇನ್ನು ಮುಂದಾದರೂ ಈ ಹನುಮನ ಅನುಗ್ರಹದಿಂದ ಈ ಉದ್ಯಾನವನ ಕಸದ ರಾಶಿಯ ಬದಲಾಗಿ ಹೂವಿನ ರಾಶಿಯಲ್ಲಿ ಮಾರ್ಪಾಟಾಗಲಿ ಎನ್ನುವುದೇ ನಮ್ಮ ಆಶಯವೂ ಕೂಡ. ಸುದ್ದಿ ಸಮಯ ಕಲಬುರಗಿ. ಸುಮಾರು ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವ ಕಲಬುರಗಿ ನಗರದ ಶಾಂತಿನಗರ ಬಡಾವಣೆಯಲ್ಲಿರುವ ಹನುಮಾನ ಮಂದಿರದಲ್ಲಿ ಮಹಿಳೆಯರು ಇಂದು ಹನುಮಾನ ಜಯಂತಿ ಅಂಗವಾಗಿ ತೊಟ್ಟಿಲು ಕಾರ್ಯಕ್ರಮವನ್ನು ನೆರವೇರಿಸಿದರು. ಸುಮಾರು ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವ ಕಲಬುರಗಿ ಮಹಾನಗರದ ಶಾಂತಿನಗರ ಬಡಾವಣೆಯಲ್ಲಿರುವ ಹನುಮಾನ ಮಂದಿರದಲ್ಲಿ ಇಂದು ಪ್ರತಿ ವರ್ಷದಂತೆ ಶ್ರದ್ಧಾ ಭಕ್ತಿಯಿಂದ ಹನುಮ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ನವಗ್ರಹ ಸೇರಿದಂತೆ ಇತರೆ ಮೂರ್ತಿಗಳಿಗೆ ವಿಶೇಷ ಪುಷ್ಪಾಲಂಕಾರವನ್ನು ನೆರವೇರಿಸಲಾಗಿತ್ತು. ಶಿವಕುಮಾರ ಸ್ವಾಮಿ ಇವತ್ತು ವಿಶೇಷ ಜಯಂತಿ ಅಂದರೆ ಬೆಳಗ್ಗೆ 6 ಗಂಟೆಗೆ ನೈಶಿಕ್ನಲ್ಲಿ 5 ಗಂಟೆಗೆ ರುದ್ರಾಭಿಷೇಕ 6 ಗಂಟೆಗೆ ತೊಟ್ಟಲು ಕಾರ್ಯಕ್ರಮ. ತೊಟ್ಟಲು ಆದ ನಂತರ ಎಲ್ಲ ಪ್ರಸಾದ ವ್ಯವಸ್ಥೆ ಭಕ್ತಾದಿಗಳಿಗೆ ಅಭಿಷೇಕ ಮಾಡಿಕೊಂಡು ತಾವು ಭಕ್ತಾದಿಗಳಂತೆ ನಾವು ಅವರ ಕಡೆ ನಾವೆಲ್ಲ ಸಹಕಾರ ಕೊಟ್ಟು ಪ್ರಸಾದ ಸ್ವೀಕರಿಸುತ್ತಿದ್ದೇವೆ. ನನ್ನ ಹೆಸರು ಅರುಣಾ ಜಾಬಾ. ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇವತ್ತು ಹನುಮಾನ್ ಜಯಂತಿ. ನಮ್ಮ ಏನೇ ಆಶಾ ಆಕಾಂಕ್ಷೆ ಇದ್ದರೂ ಹನುಮಾನ್ ಈಡೇರಿಸಲಿ ಅಂತ ನಾನು ದೇವರ ಹತ್ರ ಕೋರಿಕೊಡ್ತೇನೆ. ಎಲ್ಲರೂ ಬನ್ನಿ, ಹನುಮಾನ್ ಜಯಂತಿ ಇದೆ, ದರ್ಶನ ಪಡೆಯಿರಿ.
ಸೌಭಾಗ್ಯವನ್ನು ಎಲ್ಲರಿಗೂ ಸಿಗಲಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ನಾನು ಹನುಮಾನಲ್ಲಿ ವಿನಂತಿಕೊಳ್ಳುತ್ತೇನೆ. ಗೌರಮ್ಮ ಎನ್ ಪಾಟೀಲ್. ಇಲ್ಲಿ ಗುಡಿಗೆ ಅಂದ್ರೆ ವರ್ಷ ಹನುಮಾನ್ ಜಯಂತಿಗೆ ಬರ್ತೀವಿ ನಾವು. ದೇವ್ರಿಗೆ ನಡ್ಕೋತಕ್ಕಿಂತ ಎಲ್ಲ ಚಲೋ ಆಗ್ಯದ. ಇವತ್ತು ಉಣ್ಣಿವೆಲ್ಲ ಹಂಗೆ ಉಣ್ಣಿವೆನ ಐತಿ, ಉಪವಾಸ ಇರ್ತೀವಿ, ಪೂಜೆ ಮಾಡ್ತೀವಿ, ಗುಡಿಗೆ ಬಂದು ಹೋಗ್ತೀವಿ, ಎಲ್ಲ ಚಲೋ ಆಗ್ಯದ ನಾವು. ಈ ವೇಳೆ ಬಡಾವಣೆಯ ಹಲವಾರು ಜನ ಮಹಿಳೆಯರು ಪ್ರತಿಭೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.